ಜ್ಞಾನಿಗಳಾಗಿ, ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿ ಜೀವನ ಬಹುಪ್ರಿಯವೋ, ಯೋಗಿ ಜೀವನ ಬಹುಪ್ರಿಯವೋ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಸಂದೇಶ ನೀಡುತ್ತಿಹ, ಸಂಗಮ ಯುಗದಲ್ಲಿ ಪರಮಪಿತ ಶಿವ ಸಂದೇಶ ನೀಡುತ್ತಿಹ. ನೀವೇ ಅವಿನಾಶಿ ಶ್ರೇಷ್ಠಾತ್ಮರು, ನೀವೇ ಅವಿನಾಶಿ ಶ್ರೇಷ್ಠಾತ್ಮರು. ತಿಳಿಯಿರಿ ನೀವೆನುತ, ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ತುಂಬಿದ ಈ ದೇಹ ಮರೆತು, ಯೋಗವ ಮಾಡಿ ಪಾಪವ ಕಳೆದು, ಯೋಗವ ಮಾಡಿ ಪಾಪವ ಕಳೆದು ಆಗಿರಿ ಆಗಿರಿ ಜ್ಞಾನಿಗಳು. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಸುಖ ಶಾಂತಿ ಪವಿತ್ರತೆಯ ದಿವ್ಯ ಗುಣಗಳ ಮನದಲ್ಲಿ ತುಂಬುತ್ತಿರಿ. ಜನ್ಮ ಜನ್ಮದ ವಿಕರ್ಮವ ಸುಟ್ಟು, ಜನ್ಮ ಜನ್ಮದ ವಿಕರ್ಮವ ಸುಟ್ಟು ಸ್ವರ್ಗವ ಸೇರುತ್ತಿರಿ, ಸ್ವರ್ಗವ ಸೇರುತ್ತಿರಿ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿ ಜೀವನ ಬಹುಪ್ರಿಯವೋ, ಯೋಗಿ ಜೀವನ ಬಹುಪ್ರಿಯವೋ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಯೋಗಿಗಳಾಗಿ, ಜ್ಞಾನಿಗಳಾಗಿ. ಓಂ ಶಾಂತಿ. ಇಂದಿನ ದಿನಾಂಕ 22/1/2024. ಮಧುರ ಮಕ್ಕಳೇ, ನೀವು ಸಂಪೂರ್ಣ ಪಾವನರಾಗಬೇಕಾಗಿದೆ. ಆದ್ದರಿಂದ ಎಂದೂ ಯಾರಿಗೂ ದುಃಖ ಕೊಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತೀರಿ. ಪ್ರಶ್ನೆ: ಕಲ್ಲಿನಿಂದ ಪಾರಸರಾಗಲು ಯುಕ್ತಿ ಏನಾಗಿದೆ?
ಯಾವ ರೋಗವು ಇದರಲ್ಲಿ ವಿಘ್ನ ರೂಪವಾಗುತ್ತದೆ? ಉತ್ತರ: ಕಲ್ಲಿನಿಂದ ಪಾರಸರಾಗುವುದಕ್ಕೆ ಪೂರ್ಣ ನಾರಾಯಣಿ ನಶೆ ಇರಬೇಕಾಗಿದೆ. ದೇಹಾಭಿಮಾನವು ತುಂಡಾಗಿರಬೇಕು. ಈ ದೇಹಾಭಿಮಾನವೇ ಅತಿ ಕಠಿಣವಾಗಿರುವಂತಹ ರೋಗವಾಗಿದೆ. ಎಲ್ಲಿಯವರೆಗೆ ದೇಹಿ ಅಭಿಮಾನಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಪಾರಸರಾಗುವುದಕ್ಕೆ ಸಾಧ್ಯವಿಲ್ಲ. ಪಾರಸರಾಗುವವರೇ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ. ಸರ್ವೀಸ್ ಸಹ ನಿಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿಸುತ್ತದೆ. ಇದಕ್ಕಾಗಿ ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡಬೇಕಾಗಿದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ಎಚ್ಚರಿಕೆ ನೀಡುತ್ತಿದ್ದಾರೆ. ಮಕ್ಕಳೇ, ತಮ್ಮನ್ನು ಸಂಗಮ ಯುಗದವರೆಂದು ತಿಳಿಯಿರಿ, ಸತ್ಯಯುಗದವರೆಂದು ತಿಳಿಯುವುದಿಲ್ಲ. ನೀವು ಬ್ರಾಹ್ಮಣರೇ ತಮ್ಮನ್ನು ಸಂಗಮ ಯುಗಿಗಳೆಂದು ತಿಳಿಯುತ್ತೀರಿ. ಬೇರೆಯವರೆಲ್ಲರೂ ತಮ್ಮನ್ನು ಕಲಿಯುಗದವರೆಂದು ತಿಳಿಯುತ್ತಾರೆ. ಸತ್ಯಯುಗ ಮತ್ತು ಕಲಿಯುಗ, ಸ್ವರ್ಗವಾಸಿ ಮತ್ತು ನರಕವಾಸಿ ಎಂಬುದರಲ್ಲಿ ಬಹಳ ವ್ಯತ್ಯಾಸವಿದೆ. ನೀವಂತೂ ಸ್ವರ್ಗವಾಸಿಗಳೂ ಅಲ್ಲ, ನರಕವಾಸಿಗಳೂ ಅಲ್ಲ. ನೀವು ಪುರುಷೋತ್ತಮ ಸಂಗಮಯುಗ ವಾಸಿಗಳಾಗಿದ್ದೀರಿ. ಈ ಸಂಗಮಯುಗವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ, ಮತ್ಯಾರಿಗೂ ತಿಳಿದುಕೊಂಡಿಲ್ಲ. ನೀವು ಬಲೆ ತಿಳಿದುಕೊಂಡಿದ್ದೀರಿ, ಆದರೆ ಮರೆತು ಬಿಡುತ್ತೀರಿ. ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು? ಅವರಂತೂ ರಾವಣನ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದಾರೆ. ರಾಮರಾಜ್ಯವಂತೂ ಇಲ್ಲ, ರಾವಣನನ್ನು ಸುಡುತ್ತಿರುತ್ತಾರೆ. ಇದರಿಂದ ಇದು ರಾವಣ ರಾಜ್ಯವಾಗಿದೆ ಎಂದು ಸಿದ್ಧವಾಗುತ್ತದೆ. ರಾಮರಾಜ್ಯವೆಂದರೆ ಏನು, ರಾವಣ ರಾಜ್ಯವೆಂದರೇನು ಎಂದು ನೀವು ಮಕ್ಕಳಲ್ಲಿಯೂ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಿ. ತಂದೆಯು ಸಂಗಮಯುಗದಲ್ಲಿ ಬರುತ್ತಾರೆಂದಾಗ ಸತ್ಯಯುಗ ಮತ್ತು ಕಲಿಯುಗದ ಹೋಲಿಕೆಯೂ ಸಹ ಈಗ ಮಾಡಲಾಗುತ್ತದೆ. ಕಲಿಯುಗದಲ್ಲಿರುವವರಿಗೆ ನರಕವಾಸಿಗಳೆಂದು, ಸತ್ಯಯುಗದಲ್ಲಿರುವವರಿಗೆ ಸ್ವರ್ಗವಾಸಿಗಳೆಂದು ಹೇಳಲಾಗುತ್ತದೆ. ಸ್ವರ್ಗವಾಸಿಗಳಿಗೆ ಪಾವನರು, ನರಕವಾಸಿಗಳಿಗೆ ಪತಿತರೆಂದು ಹೇಳಲಾಗುತ್ತದೆ. ನಿಮ್ಮ ಮಾತುಗಳಂತೂ ಭಿನ್ನವಾಗಿದೆ. ಆದರೆ ನೀವು ಈ ಪುರುಷೋತ್ತಮ ಸಂಗಮಯುಗವನ್ನು ತಿಳಿದುಕೊಂಡಿದ್ದೀರಿ. ನಾವು ಬ್ರಾಹ್ಮಣರೆಂದು ನಿಮಗೆ ಗೊತ್ತಿದೆ. ವರ್ಣದ ಚಿತ್ರಗಳೂ ಸಹ ತುಂಬ ಚೆನ್ನಾಗಿದೆ. ಅಂದಾಗ ಅದರ ಬಗ್ಗೆ ನೀವು ತಿಳಿಸಬಹುದು. ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು, ಪತಿತರು, ಕಂಗಾಲರೆಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆಯನ್ನು ತಿಳಿಸಬೇಕಾಗಿದೆ, ಬರೆಯಬೇಕಾಗಿದೆ. ಇದು ಹಳೆಯ ಕಲಿಯುಗಿ ಪ್ರಪಂಚ. ಸತ್ಯಯುಗ ಸ್ವರ್ಗ ಹೊಸ ಪ್ರಪಂಚವಾಗಿದೆ. ನೀವು ನರಕವಾಸಿಯಾಗಿದ್ದೀರಾ ಅಥವಾ ಸ್ವರ್ಗವಾಸಿಯಾಗಿದ್ದೀರಾ? ನೀವು ದೇವತೆಗಳಾಗಿದ್ದೀರಾ ಅಥವಾ ಅಸುರರಾಗಿದ್ದೀರಾ? ಆದರೆ ನಾವು ಸ್ವರ್ಗವಾಸಿಗಳೆಂದು ಯಾರೂ ಹೇಳುವುದಿಲ್ಲ. ನಾವಂತೂ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಅರೆ, ಇದಂತೂ ನರಕವಾಗಿದೆಯಲ್ಲವೇ? ಸತ್ಯಯುಗವೆಲ್ಲಿದೆ? ಇದು ರಾವಣ ರಾಜ್ಯವಾಗಿದೆ. ಆದ್ದರಿಂದ ರಾವಣನನ್ನು ಸುಡುತ್ತಾರೆ. ಅವರ ಬಳಿಯೂ ಸಹ ಎಷ್ಟು ಉತ್ತರಗಳಿರುತ್ತವೆ. ಸರ್ವವ್ಯಾಪಿ ಎಂಬುದರ ಮೇಲೆ ಎಷ್ಟೊಂದು ವಾಗ್ವಾದ ಮಾಡುತ್ತಾರೆ. ತಾವು ಮಕ್ಕಳು ಸ್ಪಷ್ಟವಾಗಿ ಕೇಳುತ್ತೀರಿ. ಈಗ ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೇ? ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತಿಳಿಸಬೇಕು. ಇದರಲ್ಲಿ ಬಹಳ ಬುದ್ಧಿ ಬೇಕು. ಈ ರೀತಿ ಯುಕ್ತಿಯಿಂದ ಬರೆಯಬೇಕು. ಅದರಿಂದ ಮನುಷ್ಯರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು. ನಾನು ಸ್ವರ್ಗವಾಸಿಯೇ ಅಥವಾ ನರಕವಾಸಿಯೇ? ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋ? ಇದು ರಾವಣ ರಾಜ್ಯವೇ ಅಥವಾ ರಾವಣ ರಾಜ್ಯವೇ? ನಾವು ಹಳೆಯ ಕಲಿಯುಗಿ ಪ್ರಪಂಚದ ನಿವಾಸಿಗಳೋ ಅಥವಾ ಹೊಸ ಪ್ರಪಂಚದ ನಿವಾಸಿಗಳೋ? ಹಿಂದಿಯಲ್ಲಿ ಬರೆದ ನಂತರ ಆಂಗ್ಲ ಭಾಷೆಯಲ್ಲಿ
ಹಾಗೂ ಗುಜರಾತಿಯಲ್ಲಿ ತರ್ಜುಮೆ ಮಾಡಬೇಕು. ಮನುಷ್ಯರು ತಮ್ಮನ್ನು ತಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಕೇಳಿಕೊಳ್ಳಬೇಕು. ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ. ಆದರೆ ಈಗ ಸ್ವರ್ಗವೆಲ್ಲಿದೆ? ಈಗಂತೂ ಕಲಿಯುಗವಾಗಿದೆ. ಅವಶ್ಯವಾಗಿ ಪುನರ್ಜನ್ಮವನ್ನೂ ಸಹ ಇಲ್ಲಿಯೇ ಪಡೆಯಬೇಕಾಗುತ್ತದೆ. ಸ್ವರ್ಗವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ಅಂದಾಗ ಅಲ್ಲಿಗೆ ಹೇಗೆ ಹೋಗುತ್ತಾರೆ? ಇವೆಲ್ಲವೂ ವಿಚಾರಸಾಗರ ಮಂಥನ ಮಾಡುವ ವಿಚಾರಗಳಾಗಿವೆ. ಈ ರೀತಿ ಸ್ಪಷ್ಟವಾಗಿ ವ್ಯತ್ಯಾಸವಿರಲಿ ಅದರಲ್ಲಿ ಬರೆಯಬೇಕು. ಇದು ಭಗವಾನುವಾಚ. ಪ್ರತಿಯೊಬ್ಬರೂ ತಮ್ಮನ್ನು ಕೇಳಿಕೊಳ್ಳಲಿ, ನಾನು ಸತ್ಯಯುಗಿ ರಾಮರಾಜ್ಯದ ನಿವಾಸಿಯೋ ಅಥವಾ ಕಲಿಯುಗಿ ರಾವಣ ರಾಜ್ಯದ ನಿವಾಸಿಯೋ? ತಾವು ಬ್ರಾಹ್ಮಣರು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಿ. ನಿಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವು ಎಲ್ಲರಿಗಿಂತ ಭಿನ್ನರಾಗಿದ್ದೀರಿ. ತಾವು ಸತ್ಯಯುಗ ಮತ್ತು ಕಲಿಯುಗವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ. ತಾವು ಮಾತ್ರವೇ ಕೇಳಬಹುದು, ತಾವು ವಿಕಾರಿ ಭ್ರಷ್ಟಾಚಾರಿಗಳೋ ಅಥವಾ ನಿರ್ವಿಕಾರಿ ಶ್ರೇಷ್ಠಚಾರಿಗಳೋ? ಇದು ನಿಮ್ಮ ಪುಸ್ತಕವೇ ಆಗಬಹುದು. ಹೊಸ ಹೊಸ ಮಾತುಗಳನ್ನು ರಚಿಸಬೇಕಾಗುತ್ತದೆ. ಅದರಿಂದ ಈಶ್ವರನು ಸರ್ವವ್ಯಾಪಿ ಅಲ್ಲವೆಂದು ಮನುಷ್ಯರಿಗೆ ಅರ್ಥವಾಗಬೇಕು. ನಿಮ್ಮ ಈ ಬರಹವನ್ನು ನೋಡಿ ತಮಗೆ ತಾವೇ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಾರೆ. ಇದನ್ನು ಕಬ್ಬಿಣದ ಯುಗವೆಂದು ಎಲ್ಲರೂ ಹೇಳುತ್ತಾರೆ. ಈಗಂತೂ ಸತ್ಯುಗಿ ದೈವಿ ರಾಜ್ಯವೆಂದು ಯಾರೂ ಹೇಳುವುದಿಲ್ಲ. ಇದು ನರಕವೇ ಅಥವಾ ಸ್ವರ್ಗವೇ? ಈ ರೀತಿ ಬಹಳ ಒಳ್ಳೆಯ ಹೇಳಿಕೆಯನ್ನು ಬರೆಯಿರಿ. ಇದರಿಂದ ಮನುಷ್ಯರು ತಮ್ಮನ್ನು ನರಕವಾಸಿ ಪತಿತರೆಂದು ಅರ್ಥ ಮಾಡಿಕೊಳ್ಳಲಿ. ನಮ್ಮಲ್ಲಿ ದೈವಿ ಗುಣವಂತೂ ಇಲ್ಲ. ಕಲಿಯುಗದಲ್ಲಿ ಸತ್ಯಯುಗದವರು ಯಾರೂ ಇರಲು ಸಾಧ್ಯವಿಲ್ಲ. ಈ ರೀತಿ ವಿಚಾರಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ. ಯಾರು ಈ ರೀತಿ ವಿಚಾರಸಾಗರ ಮಂಥನ ಮಾಡುತ್ತಾರೆಯೋ ಅವರು ಅರ್ಜುನರು. ಗೀತೆಯಲ್ಲಿ ಅರ್ಜುನನ ಹೆಸರನ್ನು ಹಾಕಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಯಾವ ಗೀತೆ ಇದೆ ಅದರಲ್ಲಿ ಹಿಟ್ಟಿನಲ್ಲಿ ಉಪ್ಪಿನಷ್ಟಿದೆ. ಉಪ್ಪು ಹಾಗೂ ಸಕ್ಕರೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ? ಅದು ಸಿಹಿ ಹಾಗೂ ಇದು ಉಪ್ಪು. ಕೃಷ್ಣ ಭಗವಾನು ವಾಚ ಎಂದು ಬರೆದು ಗೀತೆಯನ್ನು ಮಾಡಿಬಿಟ್ಟಿದ್ದಾರೆ. ಮನುಷ್ಯರು ಹೇಗೆ ಕೆಸರಿನಲ್ಲಿ ಸಿಕ್ಕಿಕೊಳ್ಳುತ್ತಾರೆ? ಪಾಪ ಜ್ಞಾನದ ರಹಸ್ಯವೂ ಸಹ ಗೊತ್ತಿಲ್ಲ. ಜ್ಞಾನವನ್ನು ಭಗವಂತ ತಮಗೆ ಮಾತ್ರ ಹೇಳುತ್ತಾರೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಜ್ಞಾನವಂತೂ ಬಹಳ ಸಹಜವಾಗಿದೆ. ಆದರೆ ಭಗವಂತ ಓದಿಸುತ್ತಾರೆ ಎಂದು ಮರೆತು ಹೋಗುತ್ತಾರೆ. ಶಿಕ್ಷಕನನ್ನೇ ಮರೆತು ಬಿಡುತ್ತಾರೆ. ಇಲ್ಲವೆಂದರೆ ವಿದ್ಯಾರ್ಥಿಗಳು ಶಿಕ್ಷಕನನ್ನು ಎಂದೂ ಮರೆಯುವುದಿಲ್ಲ. ಬಾಬಾ, ನಾವು ನಿಮ್ಮನ್ನು ಪದೇ ಪದೇ ಮರೆತು ಹೋಗುತ್ತೇವೆಂದು ಮಕ್ಕಳು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಾಯೆಯು ಕಡಿಮೆಯೇನೂ ಇಲ್ಲ. ತಾವು ದೇಹಾಭಿಮಾನಿಗಳಾಗಿ ಬಿಡುತ್ತೀರಿ. ಬಹಳ ವಿಕರ್ಮವಾಗುತ್ತದೆ. ಯಾವುದೂ ವಿಕರ್ಮವಾಗದೇ ಇರುವಂತಹ ದಿನವೇ ಇಲ್ಲ. ತಂದೆಯ ಯಾವ ಆದೇಶಗಳಿದೆಯೋ ಅದನ್ನೇ ಮರೆತು ಹೋಗುತ್ತೀರಿ. ಇದು ಮುಖ್ಯವಾದ ವಿಕರ್ಮವಾಗಿದೆ. ಮನ್ಮನಾಭವ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದು ತಂದೆಯ ಆದೇಶವಾಗಿದೆ. ಈ ಆದೇಶಕ್ಕೆ ಮಾನ್ಯತೆ ಕೊಡದಿದ್ದರೆ ಬಹಳ ವಿಕರ್ಮವೇ ಆಗುತ್ತದೆ. ಬಹಳ ಪಾಪವಾಗಿ ಬಿಡುತ್ತದೆ. ತಂದೆಯ ಆದೇಶ ಬಹಳ ಸಹಜವೂ ಆಗಿದೆ, ಕಠಿಣವೂ ಆಗಿದೆ. ಎಷ್ಟೇ ಹೇಳಿದರೂ ಮರೆತು ಹೋಗುತ್ತೀರಿ. ಏಕೆಂದರೆ ಅರ್ಧ ಕಲ್ಪದ ದೇಹಾಭಿಮಾನವಲ್ಲವೇ? 5 ನಿಮಿಷವೂ ಸಹ ಯಥಾರ್ಥವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಒಂದು ವೇಳೆ ಇಡೀ ದಿನ ನೆನಪಿನಲ್ಲಿದ್ದರೆ ಕರ್ಮಾತೀತ ಸ್ಥಿತಿಯಾಗಿ ಬಿಡುತ್ತದೆ. ತಂದೆಯು ತಿಳಿಸಿದ್ದಾರೆ, ಇದರಲ್ಲಿ ಶ್ರಮವಿದೆ. ತಾವು ಈ ಶಾರೀರಿಕ ವಿದ್ಯೆಯನ್ನು ಚೆನ್ನಾಗಿ ಓದುತ್ತೀರಿ. ಇತಿಹಾಸ ಭೂಗೋಳವನ್ನು ಓದುವ ಅಭ್ಯಾಸವಿದೆ. ಆದರೆ ನೆನಪಿನ ಯಾತ್ರೆಯ ಅಭ್ಯಾಸವು ಸ್ವಲ್ಪವೂ ಇಲ್ಲ.
ಸ್ವಯಂವನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇದು ಹೊಸ ವಿಚಾರವಾಗಿದೆ. ಅಂತಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕೆಂದು ವಿವೇಕವು ಹೇಳುತ್ತದೆ. ಸ್ವಲ್ಪ ಸಮಯವನ್ನು ತೆಗೆದು ರೊಟ್ಟಿ ತಿನ್ನುತ್ತೀರೆಂದಾಗಲೂ ತಂದೆಯ ನೆನಪಿನಲ್ಲಿ ತಿನ್ನಬೇಕು. ಎಷ್ಟು ನೆನಪಿನಲ್ಲಿರುತ್ತೀರಿ ಅಷ್ಟು ಪಾವನರಾಗುತ್ತೀರಿ. ಕೆಲವರ ಬಳಿ ಅಷ್ಟೊಂದು ಹಣವಿದೆ, ಅದರಿಂದ ಬಡ್ಡಿ ಸಿಗುತ್ತಿರುತ್ತದೆ. ಅಂತಹ ಮಕ್ಕಳು ಅನೇಕರಿದ್ದಾರೆ. ತಂದೆಯನ್ನು ನೆನಪು ಮಾಡುತ್ತಾ ರೊಟ್ಟಿ ತಿನ್ನುತ್ತಿದ್ದರೆ ಸಾಕು. ಆದರೆ ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ. ಕಲ್ಪದ ಮೊದಲು ಯಾರೆಷ್ಟು ಪುರುಷಾರ್ಥ ಮಾಡಿದ್ದಾರೆಯೋ ಅವರು ಅಷ್ಟೇ ಮಾಡುತ್ತಾರೆ. ಸಮಯ ಹಿಡಿಸುತ್ತದೆ. ಕೆಲವರು ಬೇಗ ಓಡಿ ಹೋಗಿ ತಲುಪೋಣ ಅಂದರೆ ಸಾಧ್ಯವೇ ಇಲ್ಲ. ಇಲ್ಲಿ ಇಬ್ಬರೂ ತಂದೆಯರಿದ್ದಾರೆ. ಬೇಹದ್ದಿನ ತಂದೆಗೆ ತಮ್ಮದೇ ಆದ ಶರೀರವಿಲ್ಲ. ಅವರು ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡಿ ಮಾತನಾಡುತ್ತಾರೆ. ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕು. ದೇಹ ಸಹಿತ ಎಲ್ಲ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆಯು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ. ತಾವು ಪವಿತ್ರರಾಗಿ ಬಂದಿದ್ದೀರಿ. 84 ಜನ್ಮಗಳನ್ನು ಪಡೆಯುತ್ತಾ ಆತ್ಮವು ಪತಿತವಾಗಿದೆ. ಈಗ ಪಾವನರಾಗಲು ಶ್ರೀಮತದಂತೆ ನಡೆಯಬೇಕು. ಆಗ ತಂದೆಯು ಗ್ಯಾರಂಟಿ ಕೊಡುತ್ತಾರೆ, ನಿಮ್ಮ ಪಾಪವು ತುಂಡಾಗುತ್ತದೆ, ಆತ್ಮವು ಚಿನ್ನದ ಸಮಾನವಾಗುತ್ತದೆ. ನಂತರ ಅಲ್ಲಿ ಚಿನ್ನದ ಸಮಾನವಾದ ದೇಹವು ಸಿಗುತ್ತದೆ. ಯಾರು ಈ ಕುಲದವರಾಗಿರುತ್ತಾರೆಯೋ ಅವರು ನಿಮ್ಮ ಮಾತುಗಳನ್ನು ಕೇಳಿ ಯೋಚನೆಯಲ್ಲಿ ತೊಡಗುತ್ತಾರೆ. ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಹೇಳುತ್ತಾರೆ. ಪಾವನರಾಗಬೇಕೆಂದರೆ ಯಾರಿಗೂ ದುಃಖವನ್ನು ಕೊಡಬಾರದು. ಮನಸ ವಾಚ ಕರ್ಮಣ ಪವಿತ್ರರಾಗಬೇಕಾಗಿದೆ. ಮನಸ್ಸಿನಲ್ಲಿ ಬಿರುಗಾಳಿಯಂತೂ ಬರುತ್ತವೆ. ನೀವು ಬೇಹದ್ದಿನ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೀರಲ್ಲವೇ? ನೀವು ಬಲೆ ಸತ್ಯವನ್ನು ಹೇಳಿ ಅಥವಾ ಹೇಳದೇ ಇರಿ. ಆದರೆ ತಂದೆಯು ಸ್ವಯಂ ಹೇಳುತ್ತಾರೆ, ಮಾಯೆಯ ಬಹಳ ವಿಕಲ್ಪಗಳು ಬರುತ್ತವೆ. ಆದರೆ ಕರ್ಮೇಂದ್ರಿಯಗಳಿಂದ ಎಂದೂ ವಿಕರ್ಮ ಮಾಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪ ಮಾಡಬಾರದು. ಅಂದ ಮೇಲೆ ಈ ವ್ಯತ್ಯಾಸದ ಮಾತುಗಳನ್ನು ಚೆನ್ನಾಗಿ ಬರೆಯಬೇಕು. ಕೃಷ್ಣನು ಪೂರ್ಣ 84 ಜನ್ಮಗಳನ್ನು ಪಡೆಯುತ್ತಾನೆ. ಆದರೆ ಶಿವತಂದೆಯು ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಕೃಷ್ಣನು ಸರ್ವಗುಣ ಸಂಪನ್ನ ದೇವತಾ. ಇವರಂತೂ ತಂದೆಯಾಗಿದ್ದಾರೆ. ತಾವು ನೋಡಿದ್ದೀರಿ, ಪಾಂಡವರ ಚಿತ್ರಗಳನ್ನು ಎಷ್ಟು ದೊಡ್ಡದನ್ನಾಗಿ ಮಾಡುತ್ತಾರೆ. ಅರ್ಥಾತ್ ಅವರು ಅಷ್ಟು ವಿಶಾಲ ಬುದ್ಧಿಯವರಾಗಿದ್ದಾರೆ ಎಂದರ್ಥ. ಬುದ್ಧಿಯು ವಿಶಾಲವಾಗಿತ್ತು, ಆದರೆ ಅವರು ಶರೀರವನ್ನು ದೊಡ್ಡದಾಗಿ ಮಾಡಿದ್ದಾರೆ. ನಿಮ್ಮಂತಹ ವಿಶಾಲ ಬುದ್ಧಿಯು ಬೇರೆ ಯಾರದ್ದೂ ಆಗಲು ಸಾಧ್ಯವಿಲ್ಲ. ನಿಮ್ಮದ್ದು ಈಶ್ವರೀಯ ಬುದ್ಧಿಯಾಗಿದೆ. ಭಕ್ತಿಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿ ಹಣವನ್ನು ವ್ಯರ್ಥ ಮಾಡುತ್ತಾರೆ. ಎಷ್ಟು ವೇದಶಾಸ್ತ್ರ ಉಪನಿಷತ್ತುಗಳನ್ನು ಮಾಡಿ ಎಷ್ಟೊಂದು ಖರ್ಚು ಮಾಡಿದರು. ತಂದೆಯು ಹೇಳುತ್ತಾರೆ, ತಾವೆಷ್ಟು ಹಣವನ್ನು ಕಳೆದುಕೊಂಡು ಬಂದಿದ್ದೀರಿ. ಬೇಹದ್ದಿನ ತಂದೆಯು ದೂರಿಡುತ್ತಿದ್ದಾರೆ. ಬಾಬಾ ಬಹಳಷ್ಟು ಹಣವನ್ನು ಕೊಟ್ಟಿದ್ದಾರೆಂಬುದು ನೀವು ಅನುಭವ ಮಾಡುತ್ತೀರಿ. ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡಿದರು. ಆ ಶಾರೀರಿಕ ವಿದ್ಯೆಯನ್ನು ಓದಿ ವಕೀಲರು ಮುಂತಾದವರಾಗುತ್ತಾರೆ. ನಂತರ ಅದರಲ್ಲಿ ಸಂಪಾದನೆಯಾಗುತ್ತದೆ. ಆದ್ದರಿಂದ ವಿದ್ಯೆಯೇ ಸಂಪಾದನೆಗೆ ಆಧಾರವೆಂದು ಹೇಳಲಾಗುತ್ತದೆ. ಈ ಈಶ್ವರೀಯ ವಿದ್ಯೆಯೂ ಸಹ ಸಂಪಾದನೆಗೆ ಆಧಾರವಾಗಿದೆ. ಇದರಿಂದ ಬೇಹದ್ದಿನ ಚಕ್ರಾಧಿಪತ್ಯವೂ ಸಿಗುತ್ತದೆ. ಭಾಗವತ, ರಾಮಾಯಣ ಇತ್ಯಾದಿಗಳಲ್ಲಿ ಯಾವುದೇ ಜ್ಞಾನವಿಲ್ಲ, ಯಾವ ಗುರಿಯೂ ಇಲ್ಲ. ತಂದೆ ಏನು ಜ್ಞಾನಪೂರ್ಣರಾಗಿದ್ದಾರೆಯೋ ಅವರೇ ಕುಳಿತು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇದು ಸಂಪೂರ್ಣ ಹೊಸ ವಿದ್ಯೆಯಾಗಿದೆ. ಅದನ್ನೂ ಸಹ
ಯಾರು ಓದಿಸುತ್ತಾರೆ? ಸ್ವಯಂ ಭಗವಂತ ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ. ಈ ಲಕ್ಷ್ಮೀನಾರಾಯಣರು ಈ ವಿದ್ಯೆಯಿಂದ ಉತ್ತಮ ಪದವಿಯನ್ನು ಪಡೆದರು. ರಾಜನೆಲ್ಲಿ, ಎಲ್ಲಿ ಪ್ರಜೆ? ಯಾರದೇ ಅದೃಷ್ಟದ ಬಾಗಿಲು ತೆರೆದರೆ ಬಂಧನವು ದೂರವಾಗುತ್ತದೆ. ವಿದ್ಯಾರ್ಥಿಗಳು ಸಹ ಅರ್ಥ ಮಾಡಿಕೊಳ್ಳಬಹುದು. ನಾವು ಓದುತ್ತೇವೆ, ಹಾಗೆ ಓದಿಸುತ್ತೇವೆಯೋ ಅಥವಾ ಇಲ್ಲವೋ? ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನಿಡಬೇಕಾಗಿದೆ. ಕಲ್ಲು ಬುದ್ಧಿಯಾಗಿರುವ ಕಾರಣ ಏನೂ ಅರ್ಥವಾಗುವುದಿಲ್ಲ. ನೀವು ಪಾರಸ ಬುದ್ಧಿಯವರಾಗಬೇಕು. ಯಾರು ಸರ್ವಿಸ್ ಮಾಡುತ್ತಿರುತ್ತಾರೆಯೋ ಅವರದ್ದು ಆ ರೀತಿಯಾಗುತ್ತದೆ. ಬ್ಯಾಡ್ಜಿನಿಂದಲೂ ಸಹ ಯಾರಿಗೆ ಬೇಕಾದರೂ ತಿಳಿಸಬಹುದು. ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಆಸ್ತಿಯನ್ನು ಪಡೆಯಿರಿ. ಭಾರತವು ಸ್ವರ್ಗವಾಗಿತ್ತಲ್ಲವೇ? ಅದು ನಿನ್ನೆಯ ವಿಚಾರವಾಗಿದೆ. 5000 ವರ್ಷಗಳ ಮಾತೆಲ್ಲಿ, ಲಕ್ಷಾಂತರ ವರ್ಷಗಳ ಮಾತೆಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ನೀವು ತಿಳಿಸಿದರೂ ಸಹ ಅವರಿಗೆ ಅರ್ಥವಾಗುವುದಿಲ್ಲ. ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ಬ್ಯಾಡ್ಜ್ ಸಹ ನಿಮಗೆ ಒಂದು ಗೀತೆಯಾಗಿದೆ. ಇದರಲ್ಲಿಯೇ ಎಲ್ಲ ವಿದ್ಯೆ ಇದೆ. ಮನುಷ್ಯರಿಗಂತೂ ಭಕ್ತಿ ಮಾರ್ಗದ ಗೀತೆಯೇ ನೆನಪಿರುತ್ತದೆ. ಈಗ ತಾವು ತಂದೆಯ ಮೂಲಕ ಯಾವ ಗೀತೆಯನ್ನು ಕೇಳುತ್ತೀರಿ, ಅದರಿಂದ ತಾವು 21 ಜನ್ಮಗಳಿಗಾಗಿ ಸದ್ಗತಿ ಪಡೆಯುತ್ತೀರಿ. ಪ್ರಾರಂಭದಲ್ಲಿ ನೀವೇ ಗೀತೆಯನ್ನು ಓದಿದ್ದೀರಿ. ತಾವೇ ಪೂಜೆಯನ್ನು ಪ್ರಾರಂಭ ಮಾಡಿದ್ದೀರಿ. ಈಗ ತಾವೇ ಪುರುಷಾರ್ಥವನ್ನು ಮಾಡಿ ಬಡವರನ್ನು ಭಕ್ತಿ ಮಾರ್ಗದ ಸರಪಳಿಯಿಂದ ಬಿಡಿಸಬೇಕಾಗಿದೆ. ಯಾರಿಗಾದರೂ ತಿಳಿಸುತ್ತಲೇ ಇರಿ. ಅದರಿಂದ ಒಬ್ಬಿಬ್ಬರು ಬರುತ್ತಿರುತ್ತಾರೆ. ಒಂದು ವೇಳೆ 5-6 ಜನ ಒಟ್ಟಿಗೆ ಬಂದರೆ ಪ್ರಯತ್ನಪಟ್ಟು ಬೇರೆ ಬೇರೆ ಫಾರ್ಮ್ ತುಂಬಿಸಿ ಬೇರೆ ಬೇರೆ ತಿಳಿಸಬೇಕು. ಇಲ್ಲವಾದರೆ ಅವರಲ್ಲಿ ಒಬ್ಬರಾದರೂ ಅಂತಿಂಥವರು ಇದ್ದರೆ ಅನ್ಯರನ್ನು ಹಾಳು ಮಾಡುತ್ತಾರೆ. ಫಾರ್ಮ್ ಅನ್ನು ಬೇರೆಯಾಗಿಯೇ ತುಂಬಿಸಬೇಕು. ಒಬ್ಬರು ಇನ್ನೊಬ್ಬರನ್ನು ನೋಡಬಾರದು. ಆಗ ಅರ್ಥ ಮಾಡಿಕೊಳ್ಳಬಹುದು. ಈ ಎಲ್ಲ ಯುಕ್ತಿಗಳು ಇರಬೇಕು. ಆಗ ತಾವು ಸಫಲರಾಗುತ್ತಾ ಹೋಗುತ್ತೀರಿ. ತಂದೆಯೂ ಸಹ ವ್ಯಾಪಾರಿಯಾಗಿದ್ದಾರೆ. ಯಾರು ಬುದ್ಧಿವಂತರಾಗಿರುತ್ತಾರೆಯೋ ಅವರು ಚೆನ್ನಾಗಿ ವ್ಯಾಪಾರ ಮಾಡುತ್ತಾರೆ. ತಂದೆಯು ಎಷ್ಟು ಲಾಭದಲ್ಲಿ ಕರೆದೊಯ್ಯುತ್ತಾರೆ. ಗುಂಪಾಗಿ ಬಂದರೆ ಫಾರ್ಮ್ ಬೇರೆ ಬೇರೆ ತುಂಬಿಸಿ ಎಂದು ಹೇಳಬೇಕು. ಒಂದು ವೇಳೆ ಎಲ್ಲರೂ ಧಾರ್ಮಿಕ ಮನೋಭಾವ ಉಳ್ಳವರಾದರೆ ಒಟ್ಟಾಗಿ ಕೂರಿಸಿ ಕೇಳಬೇಕು. ಗೀತೆಯನ್ನು ಓದಿದ್ದೀರಾ? ದೇವತೆಗಳನ್ನು ಒಪ್ಪುತ್ತೀರಾ? ಭಕ್ತರಿಗೆ ಹೇಳಬೇಕೆಂದು ತಂದೆಯು ಹೇಳಿದ್ದಾರೆ. ನನ್ನ ಭಕ್ತರು ಹಾಗೂ ದೇವತೆಗಳ ಭಕ್ತರು ಬೇಗ ತಿಳಿದುಕೊಳ್ಳುತ್ತಾರೆ. ಕಲ್ಲನ್ನು ಚಿನ್ನವನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಯಂತಲ್ಲ. ದೇಹಾಭಿಮಾನವು ಬಹಳ ಕಠಿಣವಾದ, ಬಹಳ ಕೊಳಕಾದ ರೋಗವಾಗಿದೆ. ಎಲ್ಲಿಯ ತನಕ ದೇಹಾಭಿಮಾನವು ಹೋಗುವುದಿಲ್ಲವೋ ಅಲ್ಲಿಯ ತನಕ ಸುಧಾರಣೆಯಾಗುವುದು ಬಹಳ ಕಷ್ಟವಾಗಿದೆ. ಇದರಲ್ಲಿ ಪೂರ್ಣ ನಾರಾಯಣಿ ನಶೆ ಇರಬೇಕು. ನಾವು ಅಶರೀರಿಗಳಾಗಿ ಬಂದೆವು, ಅಶರೀರಿಯಾಗಿ ಹೋಗಬೇಕು. ಇಲ್ಲಿ ಏನನ್ನು ಇಟ್ಟಿದ್ದೀರಿ? ನನ್ನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಇದರಲ್ಲಿಯೇ ಪರಿಶ್ರಮವಿದೆ. ಗುರಿಯು ಬಹಳ ದೊಡ್ಡದಾಗಿದೆ. ಇವರು ಕಲ್ಪದ ಮೊದಲಿನಂತೆ ಒಳ್ಳೆಯ ಸಹಯೋಗಿಗಳಾಗುತ್ತಾರೆಂದು ನಡವಳಿಕೆಯಿಂದಲೇ ತಿಳಿಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಮನಸ ವಾಚ ಕರ್ಮಣ ಪವಿತ್ರರಾಗಿರಬೇಕಾಗಿದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಇದರ ಸಂಭಾಲನೆ ಮಾಡಬೇಕು. ಆತ್ಮವನ್ನು ಕಂಚನವನ್ನಾಗಿ ಮಾಡಲು ಅವಶ್ಯವಾಗಿ ನೆನಪಿನಲ್ಲಿರಬೇಕಾಗಿದೆ. ದೇಹಾಭಿಮಾನದ ಕಠಿಣ ರೋಗದಿಂದ ಮುಕ್ತರಾಗಲು
ನಾರಾಯಣಿ ನಶೆಯಲ್ಲಿರಬೇಕಾಗಿದೆ. ನಾವು ಅಶರೀರಿಗಳಾಗಿ ಬಂದೆವು, ಈಗ ಅಶರೀರಿಗಳಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಎಂಬ ಅಭ್ಯಾಸವನ್ನು ಮಾಡಬೇಕಾಗಿದೆ. ವರದಾನ: ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆಗೆ ಪ್ರಯೋಗಿ ಆತ್ಮಭವ. ಬಾಪ್ ದಾದಾರವರು ನೋಡಿದರು, ಮಕ್ಕಳು ಯೋಗ ಮಾಡುವ ಮತ್ತು ಮಾಡಿಸುವ ಎರಡರಲ್ಲಿಯೂ ಬುದ್ಧಿವಂತರಿದ್ದಾರೆ. ಅಂದ ಮೇಲೆ ಹೇಗೆ ಯೋಗ ಮಾಡುವ ಮಾಡಿಸುವುದರಲ್ಲಿ ಯೋಗ್ಯವಿದ್ದೀರಿ, ಹಾಗೆಯೇ ಪ್ರಯೋಗ ಮಾಡುವುದರಲ್ಲಿ ಯೋಗ್ಯರಾಗಿರಿ ಮತ್ತು ಅನ್ಯರನ್ನು ಮಾಡಿರಿ. ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ. ಮೊಟ್ಟಮೊದಲು ಪರಿಶೀಲನೆ ಮಾಡಿಕೊಳ್ಳಿರಿ, ನನ್ನ ಸಂಸ್ಕಾರದ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೆ ಪ್ರಯೋಗಿಯಾಗಿರುವೆನೋ. ಏಕೆಂದರೆ ಶ್ರೇಷ್ಠ ಸಂಸ್ಕಾರವೇ ಶ್ರೇಷ್ಠ ಸಂಸಾರದ ರಚನೆಯ ಆಧಾರವಾಗಿದೆ. ಒಂದು ವೇಳೆ ಆಧಾರವು ಶಕ್ತಿಶಾಲಿಯಾಗಿದೆ ಎಂದರೆ ಅನ್ಯ ಎಲ್ಲ ಮಾತುಗಳು ಸ್ವತಃವಾಗಿ ಶಕ್ತಿಶಾಲಿಯಾಗಿರುತ್ತದೆ. ಸ್ಲೋಗನ್: ಅನುಭವಿ ಆತ್ಮರೆಂದಿಗೂ ವಾಯುಮಂಡಲ ಅಥವಾ ಸಂಘದ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ. ಸದಾ ಖುಷಿಯಲ್ಲಿ ತೂಗುವಂತಹ ಸರ್ವರ ವಿಘ್ನ ಅರ್ಥ ಅಥವಾ ಸರ್ವರ ಕಷ್ಟವನ್ನು ಸಹಜ ಮಾಡುವವರು ಯಾವಾಗ ಆಗುವಿರೆಂದರೆ ಯಾವಾಗ ಸಂಕಲ್ಪಗಳಲ್ಲಿ ದೃಢತೆ ಇರುವುದು ಮತ್ತು ಸ್ಥಿತಿಯಲ್ಲಿ ಡಬಲ್ ಲೈಟ್ ಆಗುವಿರಿ. ನನ್ನದು ಏನೂ ಇಲ್ಲ, ಎಲ್ಲವೂ ತಂದೆಯದಾಗಿದೆ. ಯಾವಾಗ ಹೊರೆ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರೆಂದಾಗ ಎಲ್ಲ ಪ್ರಕಾರದ ವಿಘ್ನಗಳು ಬರುತ್ತವೆ. ನನ್ನದಲ್ಲವೆಂದರೆ ನಿರ್ವಿಘ್ನ. ಒಳ್ಳೆಯದು. ಓಂ ಶಾಂತಿ.